ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆ ಜೂನ್ನಲ್ಲೇ ಬಹುತೇಕ ಭರ್ತಿಯಾಗಿ ಹೊಸ ದಾಖಲೆಯನ್ನ ನಿರ್ಮಿಸಿದೆ. ಅಂಥದ್ದೇ ದಾಖಲೆಯನ್ನ ನಿರ್ಮಿಸುವಂತಹ ಒಂದು ಸದಾವಕಾಶ ಇದೀಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಸದ್ಯ ನಾನೀಗ ಕೆಆರ್ಎಸ್ ಅಣೆಕಟ್ಟೆ ಸಮೀಪವೇ ಇದ್ದೇನೆ, ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಅಂದ್ರೆ ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾದಂತಹ ಸಂದರ್ಭದಲ್ಲಿ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವಂತಹ ಪದ್ಧತಿ 1979ರಿಂದ ಆರಂಭ ಆಗಿದೆ. ಅಂದಿನ ಸಿಎಂ ದೇವರಾಜ ಅರಸೂರವರು ಈ ಒಂದು ಬಾಗಿನ ಅರ್ಪಿಸುವಂತಹ ಒಂದು ಕಾರ್ಯಕ್ಕೆ ನಾಂದಿಯನ್ನಾಡಿದ್ರು. ಅದಾದ ಬಳಿಕ ಪ್ರತಿ ವರ್ಷವೂ ಕೂಡ ಆಯಾಯ ಸಿಎಂಗಳು ಅಂದ್ರೆ ಯಾರು ಆ ಸಿಎಂ ಸ್ಥಾನದಲ್ಲಿರ್ತಾರೆ ಅವರು ಬಾಗಿನವನ್ನ ಕಾವೇರಿ ಅಂದ್ರೆ ಒಡಲು ಸಂಪೂರ್ಣವಾಗಿ ಭರ್ತಿಯಾದ ಸಂದರ್ಭದಲ್ಲಿ ಬಾಗಿನ ಅರ್ಪಿಸುವಂಥದ್ದು ವಾಡಿಕೆ. ಅದೇ ರೀತಿ ಇದುವರೆಗೂ ಕೂಡ ಅಂದ್ರೆ ಡ್ಯಾಮ್ನ ಇತಿಹಾಸದಲ್ಲೇ ಜೂನ್ ತಿಂಗಳಿನಲ್ಲಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿರ್ಲಿಲ್ಲ. ಆದ್ರೆ ಈ ಬಾರಿ ಬಹುತೇಕ ಭರ್ತಿಯಾಗಿರುವಂಥದ್ದು ಅಂದ್ರೆ ಭಾರಿ ಪ್ರಮಾಣದಲ್ಲಿ ನೀರು ಒಳಹರಿವಿದೆ. ಆ ನಿಟ್ಟಿನಲ್ಲಿ ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ. ಒಂದು ಕಡೆ ಜೂನ್ನಲ್ಲೇ ಭರ್ತಿಯಾಗಿ ಈ ಬಾರಿ ಹೊಸ ದಾಖಲೆಯನ್ನ ಕೆಆರ್ಎಸ್ ಅಣೆಕಟ್ಟೆ ಮಾಡಿದೆ. ಅದರ ಜೊತೆಗೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಜೂನ್ನಲ್ಲಿಯೇ ಬಾಗಿನವನ್ನ ಅರ್ಪಿಸಿದ್ರೆ ಹೊಸ ದಾಖಲೆಯನ್ನ ಬರೆಯುವಂಥದ್ದು ಖಚಿತ ಅಂತಾನೆ ಹೇಳ್ಬೋದು. ಅಂದ್ರೆ ಜೂನ್ನಲ್ಲಿ ಇದುವರೆಗೂ ಯಾವೊಬ್ಬ ಸಿಎಂ ಕೂಡ ಬಾಗಿನವನ್ನ ಅರ್ಪಿಸಿಲ್ಲ. ಬಾಗಿನವನ್ನ ಏನಾದ್ರೂ ಸಿಎಂ ಸಿದ್ದರಾಮಯ್ಯನವರು ಅರ್ಪಿಸಿದ್ರೆ ಜೂನ್ನಲ್ಲೇ ಕಾವೇರಿಗೆ ಬಾಗಿನವನ್ನ ಅರ್ಪಿಸಿದಂತಹ ಮೊದಲ ಸಿಎಂ ಎಂಬ ಪಟ್ಟ ಅವರಿಗೆ ಸಿಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂದ್ರೆ ಇನ್ನೂ ಕೂಡ 3 ದಿನಗಳ ಕಾಲ ಸಮಯ ಇದೆ. ಅಂದ್ರೆ ಆ ಸಂದರ್ಭದಲ್ಲಿ ಈಗಾಗಲೇ ಅಧಿಕಾರಿಗಳು ಎಲ್ಲಾ ರೀತಿಯ ಸ್ವಚ್ಛತಾ ಕಾರ್ಯಗಳನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಏನಾದ್ರೂ ಸಿಎಂ ರವರು ದಿನಾಂಕವನ್ನ ತಕ್ಷಣವೇ ನಿಗದಿ ಮಾಡಿದ್ರೆ, ಕೂಡಲೇ ನಿಗದಿಯನ್ನ ಮಾಡಿದ್ರೆ ಬಾಗಿನವನ್ನ ಅರ್ಪಿಸುವಂತದ್ದು ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯರಿಗೆ ಹೊಸ ದಾಖಲೆಯನ್ನ ಬರೆಯುವಂತ ಅವಕಾಶ ಕೂಡ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಿ ದೃಶ್ಯವನ್ನ, ಕೆಆರ್ಎಸ್ ಅಣೆಕಟ್ಟೆ ಯಾವ ರೀತಿ ಭರ್ತಿಯಾಗಿದೆ ಅಂತ. ಎಲ್ಲೂ ನೋಡಿದ್ರು ಕೂಡ ನೀರೇ ಕಾಣ್ತಾ ಇದೆ. ಬಹಳಷ್ಟು ಪ್ರಮಾಣದಲ್ಲಿ ನೀರು ಇದೀಗ ಅಣೆಕಟ್ಟೆಗೆ ಬರ್ತಾ ಇದೆ. ಅಷ್ಟೇ ಪ್ರಮಾಣದಲ್ಲಿ ಹೊರ ಹರಿವು ಕೂಡ ಇರುವಂತದ್ದು. ಸದ್ಯ ಬಹುತೇಕ ಭರ್ತಿಯಾಗಿರುವಂತಹ ಕೆಆರ್ಎಸ್ ಅಣೆಕಟ್ಟೆ ಹೊಸ ದಾಖಲೆಯನ್ನೇ ಬರೆದಿದೆ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರು ಕೂಡ ದಾಖಲೆಯನ್ನ ಬರೀತಾರ ಅಥವಾ ಸಮಯ ಒಂದಷ್ಟು ದಿನಾಂಕಗಳನ್ನ ನೋಡ್ಕೊಂಡು ಜುಲೈನಲ್ಲಿ ಬಾಗಿನವನ್ನ ಅರ್ಪಿಸ್ತಾರ ಎಂಬುದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಕೆಆರ್ಎಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.